ನಮಸ್ತೆ. ನಾನು ನಿಮ್ಮ ಡಾಕ್ಟರ್ ಈರಣ್ಣ. ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿದ್ದರೂ ಕೂಡ ಸಹಜವಾಗಿ ಕೇಳುವಂಥ ಒಂದು ವಿಷಯ ಅಂತಂದರೆ ಅದು ಮೆಂಟಲ್ ಎಬಿಲಿಟಿಗೆ ಸಂಬಂಧಿಸಿದ್ದು, ಬೌದ್ಧಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂಥದ್ದು. ಬೌದ್ಧಿಕ ಸಾಮರ್ಥ್ಯದ ಅಡಿಯಲ್ಲಿ ನಂಬರ್ ಸೀರೀಸನ್ನು ಕೇಳ್ತಾರೆ. ಅಂದರೆ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂಥ ಹಲವಾರು ಪ್ರಶ್ನೆಗಳಿರ್ತವೆ. ಅಂಥ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾದಾಗ ಎಕ್ಸಾಮ್ ಹಾಲಲ್ಲಿ ಗೊಂದಲಕ್ಕೆ ಈಡಾಗುವಂಥ ಸಾಧ್ಯತೆ ಇರ್ತವೆ. ಆ ಗೊಂದಲ ಸ್ಪರ್ಧಾರ್ಥಿಗಳಲ್ಲಿ ಇರಬಾರ್ದು ಅನ್ನೋ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಈ ನಂಬರ್ ಸೀರೀಸನ್ನು ತಯಾರು ಮಾಡಲಾಗಿದೆ. ನೀವು ಯಾವುದೇ ಎಕ್ಸಾಮನ್ನು ನೋಡಿ, ಕಾಂಪಿಟೇಟಿವ್ ಎಕ್ಸಾಮ್ಸನ್ನು, ಅದು SDA, FDA ಅಥವಾ IAS, IPS, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನು, ಯಾವುದೇ ರೀತಿಯಾದ ಈವನ್ PC ಎಕ್ಸಾಮ್ಸಲ್ಲೂ ಕೂಡ, PSI ಎಕ್ಸಾಮ್ಸಲ್ಲೂ ಕೂಡ ಈ ಥರದ ಪ್ರಶ್ನೆಗಳಿರ್ತವೆ. ಹಾಗಾಗಿ ಈ ಕಾಂಪಿಟೇಷನ್ ವರ್ಲ್ಡಲ್ಲಿ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ನಂಬರ್ ಸೀರೀಸನ್ನು ತಯಾರು ಮಾಡಲಾಗಿದೆ. ಸೊ ಹಾಗಾಗಿ ನಂಬರ್ ಸೀರೀಸ್ಗೆ ಸಂಬಂಧಿಸಿದಂತೆ, ಅಂದರೆ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದ ಪ್ರಶ್ನೆಗಳಿದ್ದಾವೆ ಅನ್ನೋದನ್ನು ನಾನು ನಿಮಗೆ ಸುಲಭವಾಗಿ ಹೇಳ್ಕೊಡ್ತೀನಿ. ಈ ಮೆಥಡನ್ನು ನೀವು ಫಾಲೋ ಮಾಡಿದ್ರೆ ಎಕ್ಸಾಮಲ್ಲಿ ಈಸಿಯಾಗಿ ಪಾಸ್ ಆಗ್ಬೋದು ಅಥವಾ ಒಳ್ಳೆಯ ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯತೆ ಇರ್ತದೆ. ಸೊ ಅದರಲ್ಲಿ ಮೊದಲನೇದಾಗಿ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಬಗ್ಗೆ ನಾವು ಚರ್ಚೆಯನ್ನು ಮಾಡೋಣ. ಇಲ್ಲಿ ಹಲವಾರು ಮೆಥಡ್ ಇದ್ದಾವೆ. ಆ ಹಲವಾರು ಮೆಥಡಲ್ಲಿ ಒಂದೊಂದೇ ಮೆಥಡನ್ನು ಪರಿಚಯ ಮಾಡಿಕೊಡ್ತೀನಿ. ಸೊ ತುಂಬ ಸರಳವಾಗಿದೆ. ಫಸ್ಟ್ ಕ್ವಶನ್ 3, 8, 15, 24, 35, 48. ನೆಕ್ಸ್ಟ್ ಕ್ವಶನನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಸೊ ಕೆಳಗಡೆ 4 ಆನ್ಸರ್ ಇದೆ. ಆನ್ಸರಲ್ಲಿ ನಾವು ಯಾವುದು ಸರಿಯಾದ ಆನ್ಸರ್ ಅನ್ನೋದನ್ನು ಲೆಕ್ಕದಲ್ಲಿ ನಾವು ನೋಡೋಣ. ಇಲ್ಲಿ ಇದು ಅಡಿಷನ್ ಆಗಿರೋದ್ರಿಂದ ಸಾಮಾನ್ಯವಾಗಿ ಈ ನಂಬರ್ಸನ್ನು ನೋಡಿದಾಗ, ಬಿಟ್ವೀನ್ ನಂಬರ್ಸ್ 3 to 3, 8 ಈ ಎರಡು ನಂಬರನ್ನು ನೋಡಿದಾಗ, ಜೊತೆಗೆ 8, 15 ನೋಡಿದಾಗ ಇದರಲ್ಲಿ ಆಡ್ ನಂಬರಲ್ಲಿ ಇನ್ಕ್ರೀಸ್ ಆಗಿದೆ. ಸೊ ಹಾಗಾಗಿ ಯಾವ ಥರ ಇನ್ಕ್ರೀಸ್ ಆಗಿದೆ ಅನ್ನೋದನ್ನು ನಾವು ಸುಲಭವಾಗಿ ನಾವು ನೋಡ್ಬೋದು. ಇಲ್ಲಿ 3 to 8 5 ನಂಬರ್ಸ್ ಇನ್ಕ್ರೀಸ್ ಆಗಿದೆ. 3ಗೆ ಆಡ್ ಮಾಡಿದ್ರೆ 8 ಆಗುತ್ತೆ. ಸೊ ಅದೇ ರೀತಿಯಾಗಿ 8ಗೆ 7 ಆಡ್ ಮಾಡಿದಾಗ 15 ಆಗುತ್ತೆ. 15ಗೆ 9 ಆಡ್ ಮಾಡಿದಾಗ 24 ಆಗುತ್ತೆ. 24ಗೆ ಅಗೈನ್ 11 ಆಡ್ ಮಾಡಿದಾಗ 35 ಆಗುತ್ತೆ. 35ಗೆ 13 ಆಡ್ ಮಾಡಿದಾಗ 48 ಆಗುತ್ತೆ. ಸೊ ಅಗೈನ್ ನಾವು ನೆಕ್ಸ್ಟು ಎಷ್ಟು ಆಡ್ ಮಾಡಬೇಕಾಗುತ್ತೆ? ಸೊ 15 ಆಡ್ ಮಾಡಬೇಕಾಗುತ್ತೆ. 48 ಪ್ಲಸ್ 15 63. ಸೊ ಈಸಿಯಾಗಿ ವಿತಿನ್ ಎ ಮಿನಿಟಲ್ಲಿ ಈ ಪ್ರಶ್ನೆಗೆ ಆನ್ಸರನ್ನು ಕಂಡುಹಿಡಿಬೋದು. ಸೊ ಈ ಥರ ಒಂದು ಮೆಥಡಲ್ಲೂ ಕೂಡ ನಾವು ಫಾಲೋ ಮಾಡ್ಬೋದು. ಅಂದರೆ 3 ಪ್ಲಸ್ 5 ಈಸ್ ಈಕ್ವಲ್ ಟು 8, 8 ಪ್ಲಸ್ 7 ಈಸ್ ಈಕ್ವಲ್ ಟು 15, 15 ಪ್ಲಸ್ 9 ಈಸ್ ಈಕ್ವಲ್ ಟು 24, 24 ಪ್ಲಸ್ 11 ಈಸ್ ಈಕ್ವಲ್ ಟು 35, 35 ಪ್ಲಸ್ 13 ಈಸ್ ಈಕ್ವಲ್ ಟು 48, 48 ಪ್ಲಸ್ 15 ಈಸ್ ಈಕ್ವಲ್ ಟು 63. ಸೊ ಈ ಥರ ಆನ್ಸರನ್ನು ಕಂಡುಹಿಡಿಬೋದು. ಸೊ ಈಸಿ ಮೆಥಡು. ನೆಕ್ಸ್ಟ್ ಕ್ವಶನ್ 2, 11, 20, 29, 39, 38. ಸೊ ನೆಕ್ಸ್ಟು ಆನ್ಸರನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಸೊ ಇಲ್ಲಿ 2 ಪ್ಲಸ್ 9 11, 2 ಪ್ಲಸ್ 9 ಈಸ್ ಈಕ್ವಲ್ ಟು 11. 9 ಆಡ್ ಮಾಡಿದಾಗ ಸೊ 11 ಆಗುತ್ತೆ. ಅಗೇನ್ 9 ಆಡ್ ಮಾಡಿದಾಗ 11ಗೆ 9 ಆಡ್ ಮಾಡಿದಾಗ ಸೊ 20 ಆಗುತ್ತೆ. ಸೊ 20 ಪ್ಲಸ್ 9, 20 ಪ್ಲಸ್ 9 ಈಸ್ ಈಕ್ವಲ್ ಟು 20 ಪ್ಲಸ್ 9 ಈಸ್ ಈಕ್ವಲ್ ಟು 29. ದೆನ್ 29 ಪ್ಲಸ್ 9 ಈಸ್ ಈಕ್ವಲ್ ಟು 38. ಸೊ 38 ಆನ್ಸರ್ ಆಗುತ್ತೆ. 38 ಪ್ಲಸ್ 9 ಈಸ್ ಈಕ್ವಲ್ ಟು 47. ಸೊ 47 ಈಸ್ ದ ಆನ್ಸರ್. ಸೊ ಈ ರೀತಿಯಾದ ಒಂದು ಮೆಥಡಲ್ಲಿ, ಅಂದರೆ ಸೇಮ್ ನಂಬರ್ಸಲ್ಲಿ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರ್ತದೆ. ಸೊ ಅಂಥ ಸಂದರ್ಭದಲ್ಲಿ ಈ ಥರ ಒಂದು ಮೆಥಡನ್ನು ಫಾಲೋ ಮಾಡಿದಾಗ ಈಸಿಯಾಗಿ ಎಕ್ಸಾಮನ್ನು ಪಾಸ್ ಮಾಡ್ಬೋದು. ನೆಕ್ಸ್ಟ್ ಸ್ಟೆಪ್ 40, 26, 52, 38, 64, 50, 76. ಸೊ ವಾಟ್ ಈಸ್ ದ ನೆಕ್ಸ್ಟ್ ನಂಬರ್? ನೆಕ್ಸ್ಟ್ ನಂಬರ್ ಏನಿದೆ ಅನ್ನೋದನ್ನು ನೋಡೋಣ. ಇಲ್ಲಿ 40 ಪ್ಲಸ್ 52. ಸೊ 40ಗೆ ಡಿಫ್ರೆನ್ಸ್ ಏನಿದೆ 52ಗೆ, ಮತ್ತು 64ಗೆ ಏನಿದೆ?
ಮತ್ತು 64 to 76 ಎಷ್ಟು ಆಡ್ ಮಾಡಿದ್ರೆ ಬರುತ್ತೆ ಅನ್ನೋದನ್ನು ಒಂದು ಕಾಮನ್ ಮೆಥಡಲ್ಲಿ ನಾವಿಲ್ಲಿ ಕಾಣ್ಬೋದು. ಸೊ ಅದೇ ರೀತಿಯಾಗಿ 26 to 38, 38 to 50. ಸೊ ನೆಕ್ಸ್ಟ್ ನಂಬರನ್ನು ನಾವು ಈಸಿಯಾಗಿ ಕಂಡುಹಿಡಿಬೋದು. ಸೊ ಎಲ್ಲ ನಂಬರ್ಸಲ್ಲೂ ಕೂಡ ಪ್ಲಸ್ 12 ಆಡ್ ಮಾಡಲಾಗಿದೆ. ಸೊ ಪ್ಲಸ್ 40 plus 12, 40 plus 12 is equal to 52. 52 plus 12 is equal to 52 plus 12 is equal to 64. So 64 ಇಲ್ಲಿದೆ. Then 64 plus 12 is equal to 76. So 76 ಇದೆ. ಸೊ ಸೇಮ್ ಮೆಥಡಲ್ಲಿ ಕಂಟಿನ್ಯೂ ಆಗಿದೆ. ಸೊ ನಮಗಿಲ್ಲಿ ಆನ್ಸರ್ ಬೇಕಾಗಿದೆ. ಸೊ 26 plus 12 is equal to 38. 38 plus 12 is equal to 50. 50 plus 12 is equal to 62. So 62 is the answer. ಸೊ ಈ ರೀತಿಯಾಗಿ ಮೆಥಡನ್ನು ಫಾಲೋ ಮಾಡ್ಬೋದು. ಸೊ ಈಸಿ ಆದಂಥ ಮೆಥಡ್ಸು ಇದೆಲ್ಲವನ್ನು ಕೂಡ ಪ್ರಾಕ್ಟೀಸ್ ಮಾಡಿದಾಗ ಈಸಿಯಾಗಿ ಎಕ್ಸಾಮನ್ನು ನೀವು ಫೇಸ್ ಮಾಡ್ಬೋದಾಗಿದೆ. ಸೊ ನೆಕ್ಸ್ಟ್ ಏನು ಕ್ವಶನ್ ಇದೆ ನಾನು ನೋಡೋಣ. ಸೊ 83, 70, 59, 50. ಸೊ ಮಿಡಲ್ ನಂಬರ್ ನಾವು ಕಂಡುಹಿಡಿಬೇಕಾಗಿದೆ. 38, 35. ಸೊ ಈ ಥರ ಒಂದು ಸೀರೀಸಲ್ಲೂ ಕೂಡ ಕ್ವಶನನ್ನು ಕೇಳಲಾಗುತ್ತೆ. ಸೊ ಇಲ್ಲಿ ಏನು ಆಡ್ ನಂಬರಲ್ಲಿ ಲೆಫ್ಟಿಂದ ರೈಟಿಗೆ ಬರಬೇಕಾಗುತ್ತೆ. ಸೊ 35, 38 ನೆಕ್ಸ್ಟ್ ನಂಬರ್, ದೆನ್ 50, 59, 70, 83. ಸೊ ಭಾಳ ಸರಳವಾಗಿದೆ. ಇಲ್ಲಿ 2 ಸೊ 35 plus 3 is equal to 38. 35 plus 3 is equal to 38. 38 plus 5 is equal to 43. So 43. So ಇಲ್ಲಿ 43 ಆಗುತ್ತೆ. Then 43 plus 7 is equal to 50. So 50 answer. Then 50 plus 9 is equal to 59. So 59 ಇಲ್ಲಿದೆ. Then 59 plus 11 is equal to 70. So 70 answer ಇದೆ. So 70 plus 13 is equal to 83. ಸೊ ಈ ರೀತಿಯಾದ ಒಂದು ಮೆಥಡನ್ನು ಕೂಡ ಫಾಲೋ ಮಾಡಬೇಕಾದ್ರೆ ಸೊ ಈಸಿಯಾಗಿ ಇರೋಂಥ ಮೆಥಡ್. ಈವನ್ ಆಡ್ ನಂಬರನ್ನು ಮೈನಸ್ ಮಾಡ್ತಾ ಹೋದರೂ ಕೂಡ ನಿಮಗೆ ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ. ಸೊ 83 minus 13 is equal to 70. 70 minus 11 is equal to 59. 59 minus 9 is equal to 50. 50 minus 7 is equal. ಸೊ ಇಲ್ಲಿ 4ಗೂ ಮತ್ತು 17ಗೆ ಎಷ್ಟು ನಂಬರನ್ನು ಆಡ್ ಮಾಡಿದ್ರೆ ಬರುತ್ತಂದರೆ ಸೊ 4 ಪ್ಲಸ್ ಅಂದರೆ ಡಿಫ್ರೆನ್ಸ್ ಎಷ್ಟಿದೆ. ಸೊ 13 ಡಿಫ್ರೆನ್ಸ್ ಇದೆ, ಅದನ್ನು ನಾವು ಕಾಣ್ಬೋದು. ದೆನ್ 17 to 37, 20 plus 20. ಸೊ ಪ್ಲಸ್ 20 ಆಡ್ ಮಾಡಿದಾಗ ಏನು 37 ಆಗುತ್ತೆ. ಸೊ 37 ಮತ್ತು 54 ಎಷ್ಟು ಡಿಫ್ರೆನ್ಸ್ ಇದೆ ಅಂದರೆ 27 ಇದೆ. ಸೊ 54 to 89, 35 ಡಿಫ್ರೆನ್ಸ್ ಇದೆ. ಸೊ ನೆಕ್ಸ್ಟ್ ನಂಬರನ್ನು ನಾವು ನೋಡೋಣ. ಸೊ ಇಲ್ಲಿ 4 plus 13 is equal to 17. 17 plus 20 is equal to 37. 37 plus 27 plus 27 is equal to 54. 54 plus 35 is equal to 89. ಸೊ ಈ ರೀತಿಯಾದ ಒಂದು ಡಿಫ್ರೆನ್ಸ್ ಇದೆ. ಸೊ ಇಲ್ಲಿ ಈ ಎರಡು ನಂಬರ್ ನಡುವೆ ಸೊ 7 ಡಿಫ್ರೆನ್ಸ್ ಇದೆ. ಸೊ 54 to 89 ಈ ಮಿಡ್ಲಲ್ಲಿ ಸೊ ಪ್ಲಸ್ 7 ಡಿಫ್ರೆನ್ಸ್ ಇದೆ. ಸೊ ಈ ಥರದ ಒಂದು ಏನೋ ಇದರಲ್ಲೂ ಕೂಡ ನಾವು ಕಂಡುಹಿಡಿಬೋದು. ಸೊ ಇಲ್ಲಿ 7 ಪ್ಲಸ್ 35 ಪ್ಲಸ್ 89 is equal to 131. ಸೊ 131 is the answer. ಸೊ ಈ ಮೆಥಡಲ್ಲೂ ಕೂಡ ಕೆಲವೊಂದು ಸಂದರ್ಭದಲ್ಲಿ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಸೊ ಈ ಡಿಫ್ರೆನ್ಸ್ ಇದೆಯಲ್ಲ, ಇದಕ್ಕೂ ಡಿಫ್ರೆನ್ಸು 7 ಇದೆ.
ಇದಕ್ಕೂ ಡಿಫ್ರೆನ್ಸ್ 7 ಇದೆ. ಇದಕ್ಕೂ ಮತ್ತು ಈ ಅಂದರೆ 27 to 35ಗೆ 7 ಡಿಫ್ರೆನ್ಸ್ ಇದೆ. ಅಗೇನ್ ಇಲ್ಲಿ 7 ಡಿಫ್ರೆನ್ಸನ್ನು ಕಾಣ್ಬೋದು. ಸೊ ಈ ಥರ ಒಂದು ಆಡ್ ಮಾಡ್ತಾ ಹೋಗ್ತಾ ಇದ್ದಾಗ ಸೊ ಈ ಒಂದು ಮೆಥಡಲ್ಲಿ ನಾವು ಆನ್ಸರನ್ನು ಕಂಡುಹಿಡಿಬೋದು. ಸೊ ಹಾಗಾಗಿ ಸಿ ಇಸ್ ದ ಆನ್ಸರ್ 131. ನೆಕ್ಸ್ಟ್ ಕ್ವಶನ್ ನೋಡೋಣ. 5 3 7 6 11 ಅಗೇನ್ 11 17 18. ಸೊ ನೆಕ್ಸ್ಟ್ ನಂಬರನ್ನು ನಾವು ಕಂಡುಹಿಡಿಬೇಕಾಗಿದೆ. ಇಲ್ಲಿ 5 to 7 plus 2, 7 to 11 plus 4, 11 to 17 plus 6, then 17 to next number 8. ಸೊ ಈ ಥರ ಏನು ಈವೆನ್ ನಂಬರಲ್ಲಿ ಒಂದು ಸ್ಟೇಜ್ ಇದೆ. ಸೊ 3 to 6 plus 3, 6 to 11 plus 5, then 11 to 18 plus 7. ಸೊ ಒಂದು ಕಡೆ ಆಡ್ ನಂಬರಲ್ಲಿದೆ, ಇನ್ನೊಂದು ಕಡೆ ಈವೆನ್ ನಂಬರಲ್ಲಿದೆ. ಈ ಥರ ಒಂದು ಮೆಥಡಲ್ಲಿ ನಾವು ಏನು ನೋಡಬೇಕಾಗತ್ತೆ. ಸೊ ಪರೀಕ್ಷೆಯಲ್ಲಿ ನಾವು ಈ ಥರ ಮೆಥಡನ್ನು ಫಾಲೋ ಮಾಡಬೇಕಾಗತ್ತೆ. ಇಲ್ಲಿ 17 ಪ್ಲಸ್ 8 ಈಸ್ ಈಕ್ವಲ್ ಟು 25. ಸೊ 25 ಇಸ್ ದ ಆನ್ಸರ್. ಸೊ ಈಸಿಯಾಗಿ ಈ ಥರ ಮೆಥಡನ್ನು ಫಾಲೋ ಮಾಡ್ಬೋದು. 2 3 4 5 6 7 8. ಸೊ ಈ ಥರ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದ್ದಾಗ ನಾವು ಕೂಡ ನೆಕ್ಸ್ಟ್ ನಂಬರ್ಗೆ ನಾವು ಇನ್ಕ್ರೀಸನ್ನು ಮಾಡಿ ಆಡ್ ಮಾಡಬೇಕಾಗುತ್ತೆ. ಸೊ ಇದು ಒಂದು ಮೆಥಡ್. ನಂಬರ್ ಸೀರೀಸಲ್ಲಿ ನೆಕ್ಸ್ಟ್ ಮೆಥಡ್ 66 72 70 76 74 80. ದೆನ್ ವಾಟ್ ನೆಕ್ಸ್ಟ್ ನಂಬರ್ 66 ಪ್ಲಸ್ 4, 66 ಪ್ಲಸ್ 4 ಈಸ್ ಈಕ್ವಲ್ ಟು 70. ಅಂದರೆ ಈ ನಂಬರ್ಗೆ 4ಅನ್ನು ಆಡ್ ಮಾಡಿದಾಗ ಸೊ 70 ಬರುತ್ತೆ. 70 ಪ್ಲಸ್ 4 ಈಸ್ ಈಕ್ವಲ್ ಟು 74. ಸೊ ಸೇಮ್ ನಂಬರ್ ಪ್ಲಸ್ 4 ಆಡ್ ಮಾಡಿದಾಗ 74 ಆಗುತ್ತೆ. ದೆನ್ ನೆಕ್ಸ್ಟ್ ನಂಬರ್ 74 ಪ್ಲಸ್ 4 ಈಸ್ ಈಕ್ವಲ್ ಟು 78. ಸೊ ನೆಕ್ಸ್ಟ್ ನಂಬರ್ ನಾವು ಕಂಡುಹಿಡಿಬೇಕಾಗಿರೋದು 78. ಸೊ 78 ಈಸ್ ದ ನಂಬರ್. ನೆಕ್ಸ್ಟ್ ಇಲ್ಲೂ ಕೂಡ ಹಾಗೇನೆ. ಸೊ 4ಅನ್ನು ಆಡ್ ಮಾಡಬೇಕಾಗುತ್ತೆ. 72 ಪ್ಲಸ್ 4 ಈಸ್ ಈಕ್ವಲ್ ಟು 76. 76 ಪ್ಲಸ್ 4 ಈಸ್ ಈಕ್ವಲ್ ಟು 80. ಸೊ ಸೇಮ್ ನಂಬರ್. ಸೊ ಪ್ಲಸ್ 4ಅನ್ನು ಆಡ್ ಮಾಡೋದು. ಇದು ಕೇವಲ ಪ್ಲಸ್ 4 ಅಷ್ಟು ಮಾತ್ರ ಅಲ್ಲ. ಸೊ ಪ್ಲಸ್ 7 ಪ್ಲಸ್ 8 ಪ್ಲಸ್ 20. ಸೊ ಎಷ್ಟು ಬೇಕಾದ್ರೂ ಕೂಡ ಆಡ್ ಮಾಡಿದಾಗ ಸೊ ಈ ಥರ 2 ಸ್ಟೆಪ್ಪಲ್ಲಿ ಕ್ವಶನನ್ನು ಕೇಳ್ತಾರೆ. ಹಾಗಾಗಿ ಅಂಥ ಒಂದು ಮೆಥಡನ್ನು ನೀವು ಪ್ರಾಕ್ಟೀಸ್ ಮಾಡಿದಾಗ ಈಸಿಯಾಗಿ ಎಕ್ಸಾಮಗೆ ನಿಮಗೆ 30 ಸೆಕೆಂಡ್ ಅಲ್ಲಿ ನಿಮಗೆ ಈಸಿಯಾಗಿ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ನಂಬರ್ 84 16 100 45 145 ದೆನ್ 261. ದಿಸ್ ಇಸ್ ಅನದರ್ ಒನ್ ಮೆಥಡ್. ಇನ್ನೊಂದು ರೀತಿಯಾದ ಒಂದು ಅಂತ ಇದು. ಸೊ ಇಲ್ಲಿ 84 ಪ್ಲಸ್ 16 100. ಸೊ 84 ಪ್ಲಸ್ 16 100. 100 ಪ್ಲಸ್ 45 is equal to 145. then 145 ಪ್ಲಸ್ ಎರಡನ್ನು ಕೂಡ ಪ್ಲಸ್ ಮಾಡಿದಾಗ 145 ಪ್ಲಸ್ 61 261 ಆಡ್ ಮಾಡಿದಾಗ ನೆಕ್ಸ್ಟ್ ನಮಗೆ ಆನ್ಸರ್ ಸಿಗುತ್ತೆ. ಇಲ್ಲಿ ನೋಡಿ ಈಸಿಯಾಗಿ ಈ ಮೆಥಡನ್ನು ನಾವು ಪ್ರಾಕ್ಟೀಸ್ ಮಾಡಿದಾಗ ಸೊ ಆನ್ಸರ್ ನಿಮಗೆ ಸಿಗುತ್ತೆ. ಸೊ 100 ಪ್ಲಸ್ 45 ಈಸ್ ಈಕ್ವಲ್ ಟು 145. ದೆನ್ 145 ಪ್ಲಸ್ 261 ಈಸ್ ಈಕ್ವಲ್ ಟು 406. ಸೊ ಈ ರೀತಿಯಾದ ಒಂದು ಕ್ವಶನನ್ನು ಕೂಡ ಕೇಳುವಂಥ ಸಾಧ್ಯತೆ ಇರ್ತದೆ. ಸೊ ಹಾಗಾಗಿ ಈ ಮೆಥಡನ್ನು ನೀವು ಫಾಲೋ ಮಾಡಿ. ಈ ಥರದ ಪ್ರಶ್ನೆಗಳು ಬಂದಾಗ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂತೆ ನೀವು ಯಾವುದೇ ಕ್ವಶನ್ನು ಕೂಡ ಬಿಡಬಾರ್ದು. ಈ ಏನು ಮೆಥಡನ್ನು ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಸೊ ಅದೇ ರೀತಿಯಾದ ಮೆಥಡ್ಸಲ್ಲೇ ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆಗಳಿರ್ತವೆ. ಮಲ್ಟಿಪ್ಲಿಕೇಶನ್ ಆ್ಯಂಡ್ ಡಿವಿಷನ್ಸಲ್ಲಿ ಫಸ್ಟ್ ಕ್ವಶನ್ 0 8 27 64 125. ಸೊ ನೆಕ್ಸ್ಟ್ ನಂಬರನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಸೊ ಇಲ್ಲಿ 2 ಕ್ಯೂಬ್ ಮೀನ್ಸ್ 2 ಇಂಟು 2 ಈಸ್ ಈಕ್ವಲ್ ಟು 4. 4 ಇಂಟು 2 ಈಸ್ ಈಕ್ವಲ್ ಟು 8. ಸೊ 8 ಇಲ್ಲಿದೆ. ದೆನ್ 3 ಕ್ಯೂಬ್ 3 ಇಂಟು 3 ಈಸ್ ಈಕ್ವಲ್ ಟು 9. 9 ಇಂಟು 3 ಈಸ್ ಈಕ್ವಲ್ ಟು 27. So 27. Then 4 cube 4 into 4 is equal to 16. 16 into 4 is equal to 64.
then 5 cube, 5 into 5 is equal to 25. 25 into 5 is equal to 125, so 125. Then 6 cube is equal to 6 into 6 is equal to 36. 36 into 6 is equal to 216. ಸೊ 216 ಈಸ್ ದ ಆನ್ಸರ್. ಸೊ ಈ ರೀತಿಯಾಗಿ ಏನು ಆನ್ಸರನ್ನು ನಾವು ಕಂಡುಹಿಡಿಬೋದು. ಈ ಮೆಥಡಲ್ಲೇ ಇರುತ್ತೆ. ಸೊ ಕ್ಯೂಬ್ ಮೆಥಡಲ್ಲೇ ಇದೆ. ಹಲವಾರು ಕ್ವಶನ್ಸು ಈ ಥರ ಕೇಳ್ತಾರೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ಈ ಮೆಥಡು ತುಂಬ ಇಂಪಾರ್ಟೆಂಟ್ ಆಗಿದೆ. 62 123. ಸೊ ಇದು ಸೇಮ್ ಮೆಥಡ್ ಆಗುತ್ತೆ. ಪ್ಲಸ್ ಇಲ್ಲಿ ಮೈನಸ್ ಇರುತ್ತೆ. ಇಲ್ಲಿ 2 ಕ್ಯೂಬ್ minus 2 is equal to 6. ಅಂದರೆ 8 minus 2 is equal to 6. 3 cube 27 minus 2 is equal to 25. 4 cube 64 minus 2 is equal to 63. Then 5 cube means 125. 125 minus 2 is equal to 123. So 123. 6 cube means 216. 216 minus 2 is equal to 214. So 214 is the answer. So ಈ ರೀತಿಯಾದ ಒಂದು ಏನು ಪ್ರಶ್ನೆಯನ್ನು ಕೂಡ ಕೇಳಲಾಗುತ್ತೆ. ಸೊ ಈ ಥರ ಒಂದು ಮೆಥಡಲ್ಲಿ ಅಂದರೆ ಮೈನಸನ್ನು ಮಾಡ್ತಾ ಡಿವಿಷನನ್ನು ಮಾಡೋಂಥ ಒಂದು ಮೆಥಡು ಕೂಡ ಇರ್ತದೆ. ಸೊ ಈ ಥರ ಒಂದು ಮೆಥಡನ್ನು ಫಾಲೋ ಮಾಡಿ. ಸೊ ಮೆಥಡನ್ನು ಫಾಲೋ ಮಾಡಿದಾಗ ಈ ಮೆಥಡಲ್ಲಿ ಇಲ್ಲಿ -2 ಆಗಿರ್ಬೋದು, ಅಥವಾ -5 ಕೂಡ ಆಗಿರ್ಬೋದು, ಅಥವಾ 6 ಕೂಡ ಆಗಿರ್ಬೋದು. ಒಟ್ಟಾರೆ ಈ ಥರದ ಒಂದು ಮೆಥಡಲ್ಲಿ ಕ್ವಶನ್ಸ್ ಇರ್ತವೆ. ಸೊ ಕೆಲವೊಂದು ಸಂದರ್ಭದಲ್ಲಿ ಈ ಥರದ ಒಂದು ಮೆಥಡಲ್ಲೂ ಕೂಡ ಕ್ವಶನ್ನ ಕೇಳಲಾಗುತ್ತೆ. 2 ಕ್ಯೂಬ್ ಈಸ್ ಈಕ್ವಲ್ ಟು 8. ದೆನ್ 2 to the power of 4 is equal to 16. 2 to the power of 5 is equal to 32. Then 2 to the power of 6 is equal to 64. Then 2 to the power of 7 is equal to 1/3. 2 to the power of 7 is equal to 128. 128. ಸೊ ಈ ಥರದ ಒಂದು ಪ್ರಶ್ನೆಯನ್ನು ಕೂಡ ಕೇಳಲಾಗುತ್ತೆ. ಹಾಗಾಗಿ ಆನ್ಸರು 128. ಸೊ 128 ಈಸ್ ದ ಆನ್ಸರ್. ಸೊ ಈ ಮೆಥಡಲ್ಲೂ ಕೂಡ ಪ್ರಶ್ನೆಗಳನ್ನು ಕೇಳುವಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕ್ವಶನ್ 24, 35, 48, 63 ಮಿಡ್ಲಲ್ಲಿ ಗ್ಯಾಪ್ ಇದೆ. ದೆನ್ 99, 120. ಈ ಮೆಥಡು ತುಂಬ ಸರಳವಾಗಿದೆ, ಜೊತೆಗೆ ಈಸಿಯಾಗಿದೆ ಅಂತ ಕೂಡ ನಾವು ಹೇಳ್ಬೋದು. 6 into 4 is equal to 24. 7 into 5 is equal to 35. 8 into 6 is equal to 48. 9 into 7 is equal to 63. Then 10 into 8 is equal to 80. So 80 is the answer. So next continue ಇದೆಯಾ, ಕರೆಕ್ಟ್ ಇದೆಯಾ ಅನ್ನೋದನ್ನು ಚೆಕ್ ಮಾಡೋಣ. 11 into 9 is equal to 99. Then 12 into 10 is equal to 120. ಸೊ ಸೇಮ್ ಮೆಥಡಲ್ಲಿ ಫಾಲೋ ಆಗಿದೆ. ಈ ಥರದ ಒಂದು ಪ್ರಶ್ನೆ ಕೂಡ ಕೇಳ್ತಾರೆ, ನೀವು ಅದನ್ನು ಫಾಲೋ ಅಪ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟ್ ಕ್ವಶನ್, ಈ ಥರ ಒಂದು ಮೆಥಡಲ್ಲೂ ಕೂಡ ಹಲವಾರು ಕ್ವಶನ್ಸ್ ಬಂದಿದ್ದಾವೆ. ಸೊ ಹಾಗಾಗಿ ಈ ಮೆಥಡನ್ನು ಕೂಡ ನೀವು ಫಾಲೋ ಮಾಡ್ಬೋದು. ಇಲ್ಲಿ 2 into 6 is equal to 12. 12 into 5 is equal to 60. 60 into 4 is equal to 240. 240 into 3 is equal to 720. 720 into 2 is equal to 1440. Then 1440 into 1 is equal to 1440. ಸೊ ಈ ಥರದ ಒಂದು ಪ್ರಶ್ನೆಗಳು ಕೂಡ ಇರ್ತವೆ. 1440. ಸೊ ಈ ಥರದ ಒಂದು ಪ್ರಶ್ನೆಗಳು ಕೂಡ ಇರ್ತವೆ. ಇಲ್ಲಿ ಈ ಮೆಥಡನ್ನು ಅಂದರೆ ಏನು 6, 5, 4, 3, 2, 1. ಸೊ ಈ ಥರದ ಒಂದು ಮೆಥಡಲ್ಲೂ ಕೂಡ ಕೇಳ್ತಾರೆ. ಈವನ್ ಏನು 9, 8, 7, 5,
ಸಿಕ್ಸು. ಸೊ ಈ ಥರದ ಒಂದು ಮೆಥಡಲ್ಲೂ ಕೂಡ ಪ್ರಶ್ನೆಗಳನ್ನು ಕೇಳ್ಬೋದು. ಸೊ ಹಾಗಾಗಿ ಇರೋಂಥ ನಂಬರ್ ಏನಿದೆ ಈ ನಂಬರನ್ನು ಸೊ ಇಂಟು ಮಾಡ್ತಾ ಹೋಗ್ತಾ ಇದ್ರೆ, ಸೊ ಲೆಫ್ಟಿಂದ ರೈಟ್ಗೆ ನಂಬರನ್ನು ಇಂಟು ಮಾಡ್ತಾ ಹೋಗ್ತಾ ಇದ್ರೆ ಸೊ ಈಸಿಯಾಗಿ ನಿಮಗೆ ಆನ್ಸರು ಸಿಗುತ್ತೆ. ಸೊ ಈ ಮೆಥಡು ಇಂಪಾರ್ಟೆಂಟು. ದೆನ್ ನೆಕ್ಸ್ಟ್ ಮೆಥಡ್, ಸೊ 6, 18, 74, 298 ಇದು ಯಾವ ಥರ ಒಂದು ಮೆಥಡ್ ಇದೆ ಅನ್ನೋದನ್ನು ನೋಡೋಣ. ಸೊ ಇಲ್ಲಿ ಆಡ್ ಮಾಡಬೇಕಾಗುತ್ತೆ, ಇಂಟು ಮಾಡಿ ಆಡ್ ಮಾಡಬೇಕಾಗುತ್ತೆ. ಸೊ 2 into 4 is equal to 2 into 2 is equal to 4. 4 plus 2 is equal to 6. Then 4 into 4 is equal to 16 plus 2 is equal to 18. Then 18 into 4 is equal to 72. 72 plus 2 is equal to 74. Then 74 into 4 is equal to 296. 296 plus 2, 298. Then 298 into 4 is equal to 1192. 1192 plus is equal to 1194. So 1194 is the answer. ಸೊ ಈ ರೀತಿಯಾದ ಒಂದು ಕ್ವಶನ್ಸನ್ನು ಕೂಡ ಕೇಳ್ತಾರೆ. ಸೊ ನೀವು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಈ ಥರದ ಒಂದು ಮೆಥಡನ್ನು ನೋಡಿದ ತಕ್ಷಣ ನಿಮಗೆ ಯಾವ ಮೆಥಡಲ್ಲಿ ಇದೆ ಕ್ವಶನ್ ಅಂತೇಳಿ ಈಸಿಯಾಗಿ ಅರ್ಥ ಆಗುತ್ತೆ. ದೆನ್ ನೆಕ್ಸ್ಟ್ ಕ್ವಶನ್ 10, 24, 52, 108. ಸೊ ಸೇಮ್ ಮೆಥಡಲ್ಲಿದೆ. ಸೊ ಇಂಟು ಮಾಡಿ ಆಡ್ ಮಾಡಬೇಕಾಗುತ್ತೆ. 3 into 2 is equal to 6. 6 plus 4 is equal to 10. Then 10 into 2 is equal to 20. 20 plus 4 is equal to 24. So 24 is the answer. Next 24 into 2 is equal to 48. 48 plus 4 is equal to 52. So 52 ಇಲ್ಲಿ ಬಂತು. Then 52 into 2 is equal to 104. 104 plus 4 is equal to 108. So 108 ಇಲ್ಲಿದೆ. ಸೊ ನಮ್ಗೆ ಈಸಿಯಾಗಿ ಈ ಒಂದು ಕ್ವಶನ್ಗೆ ಆನ್ಸರ್ ಸಿಗುತ್ತೆ. ಸೊ 108 into 2 is equal to 216. 216 plus 4 is equal to 220. ಸೊ 220 ಆನ್ಸರ್ ಆಗುತ್ತೆ ಇಲ್ಲಿ. 220 ಸೊ ಆನ್ಸರನ್ನು ಕಾಣ್ಬೋದು. ಸೊ ಈ ಥರ ಒಂದು ಮೆಥಡಲ್ಲೂ ಕೂಡ ಕ್ವಶನ್ಸ್ ಇರ್ತವೆ. ಸೊ ನೀವು ಇದನ್ನು ಫಾಲೋ ಮಾಡಬೇಕು. ಸೊ ನೆಕ್ಸ್ಟ್ ಸೀರೀಸ್ ಅಂಡ್ ಕ್ವಶನ್ 25, 73, 217, 649. ಸೊ ಈ ನಂಬರನ್ನು ನೀವು ನೋಡಿ. ಸೊ ಬಿಟ್ವೀನ್ ನಂಬರ್ಸ್ 25 to 73, ದೆನ್ 73 to 217. ಸೊ ಈ ನಂಬರಲ್ಲಿ ಯಾವ ಥರ ಡಿಫ್ರೆನ್ಸ್ ಇದೆ ಅನ್ನೋದನ್ನು ನೋಡೋದಾರೆ. ಸೊ 9 into 3 is equal to 27. 27 minus 2, 25. ಸೊ 25. ಸೊ ಈ ಥರದ ಒಂದು ಕ್ವಶನ್ಸನ್ನು ಕೂಡ ಕೇಳಲಾಗುತ್ತೆ. ದೆನ್ 23 into 3 is equal to 25 into 3 is equal to 75. 75 minus 2 is equal to 73. 73 into 3 is equal to 219. 219 minus 2 is equal to 217. Then 217 into 3 is equal to 651. 651 minus 2 is equal to 649. So 649. ದೆನ್ ನಾವು ಇಲ್ಲಿ ಎಷ್ಟು ಅಂಕಿ ಬರುತ್ತೆ ಅನ್ನೋದನ್ನು ಸುಲಭವಾಗಿ ನಾವು ಕಂಡುಹಿಡಿಯಬಹುದು. ಸೊ 649 into 3 is equal to 1947. 1947 minus 2 is equal to 1945. So this is the answer, 1945. ಸೊ ಈ ಥರದ ಒಂದು
ಮೆಥಡಲ್ಲೂ ಕೂಡ ಪ್ರಶ್ನೆಯನ್ನು ಕೇಳಲಾಗುತ್ತೆ. ಸೊ ಆ ಥರ ಒಂದು ಮೆಥಡಲ್ಲಿ ಪ್ರಶ್ನೆಯನ್ನು ಕೇಳಿದಾಗ ನೀವು ಈಸಿಯಾಗಿ ಉತ್ತರವನ್ನು ನೀಡ್ಬೋದು. 1945. ಸೊ ಈ ಥರದ ಒಂದು ಕ್ವಶನ್ಸ್ ಕೂಡ ಇರ್ತವೆ. ಸೊ ನೆಕ್ಸ್ಟ್ ಕ್ವಶನ್ 951, 254, 1271. ವಾಟ್ ಈಸ್ ದ ನೆಕ್ಸ್ಟ್ ನಂಬರ್? ಹೇಗೆ ಈ ಮೆಥಡ್ ಇದೆ ಅನ್ನೋದನ್ನು ಫಾಲೋ ಮಾಡೋಣ. ಸೊ ಇಲ್ಲಿ ಫಸ್ಟ್ ಇದನ್ನು ನೋಡಿದ್ರೆ, ಸೊ 2 into 5 is equal to 2 into 5 is equal to 10. 10 minus 1 is equal to 9. Then 10 into 5 is equal to 50. 50 plus 1 is equal to 51. Then 51 into 5 is equal to 255. 255 minus 1 is equal to 254. ಸೊ ಇಲ್ಲಿ ಒಂದು ಮೈನಸ್ ಆಗಿದೆ, ಇನ್ನೊಂದು ಪ್ಲಸ್ ಆಗಿದೆ. ಇನ್ನೊಂದು ಮೆಥಡಲ್ಲಿ ಮೈನಸ್ ಆಗುತ್ತೆ, ಸೊ ನೆಕ್ಸ್ಟ್ ಮೆಥಡಲ್ಲಿ ಪ್ಲಸ್ ಆಗಬೇಕಾಗತ್ತೆ. ಸೊ 254 into 5 is equal to 254 into 5 is equal to 1270 plus 1 1271. ಸೊ ಸೇಮ್ ನಂಬರ್ಸಲ್ಲಿ ಬಂದಿದೆ. 1271 into 5 is equal to 6355. ಸೊ ಇಲ್ಲಿ ಪ್ಲಸ್ ಆಗಿದೆ, ಸೊ ಮೈನಸ್ ಆಗಬೇಕಾಗುತ್ತೆ. ಸೊ 6354 is the answer. 6354 is the answer. ಸೊ ಇಲ್ಲಿ ಇನ್ನೊಂದು ಕ್ವಶನ್ ಅನ್ನು ನಾವು ನೋಡೋಣ. 343, 559, 684, 748. ಇದು ಯಾವ ಮೆಥಡಲ್ಲಿದೆ ಅನ್ನೋದನ್ನು ನೋಡೋಣ. ಸೊ ಈಸಿಯಾಗಿ ಈ ಮೆಥಡನ್ನು ನಾವು ಕಂಪ್ಲೀಟ್ ಮಾಡ್ಬೋದು. ಸೊ 7 cube is equal to 343. So 7 cube is equal to 343. So 343, so 6 cube. So 7 cube plus 6 cube ಅನ್ನು ಸೇರಿಸಿದ್ರೆ ಸೊ 559 ಆಗುತ್ತೆ. ಇಲ್ಲಿ 343 6 ಕ್ಯೂಬ್ ಅಂತಾದಾಗ 216. Then 216 plus 343 is equal to 559. So 559 ಇಲ್ಲಿ ಬಂದಿದೆ. Then 5 cube is equal to 5 cube 125. 125 plus 559 is equal to 684. So 684 ಇಲ್ಲಿರೋದನ್ನು ನೋಡ್ಬೋದು. ಸೊ 4 cube is equal to 64. 64 plus 684 is equal to 748. So 748 ಇಲ್ಲಿದೆ. Then 3 cube is equal to 27. 27 plus 748 is equal to 775. So 775 is the answer. So 775 ಇದೆ. ಸೊ ಈ ರೀತಿಯಾದ ಒಂದು ಮೆಥಡಲ್ಲೂ ಕೂಡ ಪ್ರಶ್ನೆಗಳು ಕೇಳುವಂಥ ಸಾಧ್ಯತೆ ಇರ್ತದೆ. ಇಲ್ಲೊಂದು ಡಿಫ್ರೆಂಟ್ ಮೆಥಡ್ ಕ್ವಶನ್ ಇದೆ. ಇಲ್ಲಿ ಇರೋಂಥ ಈ ಕ್ವಶನನ್ನು ನೋಡಿ. ಸೊ 5, 16 ಸೊ ಕಂಡುಹಿಡಿಬೇಕು. ಮಿಡ್ಲಲ್ಲಿ ಗ್ಯಾಪ್ ಇದೆ. 18, 12, 21, 14, then 25. 16 plus 2 is equal to 18. 18 plus 3 is equal to 21. Then 21 plus 4 is equal to 25. ಸೊ ಈ ಮೆಥಡಲ್ಲಿ ಇದಿದೆ. ದೆನ್ ಸೇಮ್ ಮೆಥಡನ್ನು ನಾವು ಆನ್ಸರನ್ನು ಕಂಡುಹಿಡಿಬೇಕಾಗಿದೆ. ಸೊ ಇದಕ್ಕೆ ಉಲ್ಟಾ ಆಗುತ್ತೆ. ಸೊ 2, 3, 4 ಇಲ್ಲಿ 4, 3, 2 ಸೊ ಈ ಥರ ಆಗುತ್ತೆ.
5 plus 4 is equal to 9. Then 9 plus 3 is equal to 12. Then 12 plus 2 is equal to 14. ಸೊ ಈ ಥರ ಒಂದು ಮೆಥಡಲ್ಲಿ ಕೂಡ ಕ್ವಶನನ್ನು ಕೇಳ್ತಾರೆ. ಸೊ ಹಾಗಾಗಿ ಆನ್ಸರ್ ಎಷ್ಟಿದೆ ಅಂತಂದರೆ ಸೊ 9 ಈಸ್ ದ ಆನ್ಸರ್. ಸೊ ಈ 0, 7, 25, 61, 121 to 11. ಸೊ ಈ ಮೆಥಡು ತುಂಬ ಈಸಿ ಆಗಿದೆ. ಸೊ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ 2 cube is equal to 8. 8 minus 1 is equal to 7. Then 3 cube is equal to 27. 27 minus 2 is equal to 25. 4 cube is equal to 64. 64 minus 3, 61. Then 5 cube is equal to 125. 125 minus 4 is equal to 121. 6 cube is equal to 216. 216 minus 5 is equal to 211. ಸೊ ನೆಕ್ಸ್ಟ್ 7 ಕ್ಯೂಬನ್ನು ನಾವು ನೋಡಬೇಕಾಗುತ್ತೆ. ಸೊ 7 ಕ್ಯೂಬಲ್ಲಿ ನಾವು ಆನ್ಸರನ್ನು ಕಂಡುಹಿಡಿಯಬೇಕಾಗುತ್ತೆ. 7 ಕ್ಯೂಬ್ ಈಸ್ ಈಕ್ವಲ್ ಟು 343. ಸೊ ಇಲ್ಲಿ ನಾವು ನೋಡಿ, ಸೊ ಮೈನಸ್ ಆಗ್ತಾ ಹೋಗಿದೆ, ಅಂದರೆ 1, 2, 3, 4, 5. ಸೊ ಈ ಥರ ಮೈನಸ್ ಆಗ್ತಾ ಹೋಗಿದೆ. ಹಾಗಾಗಿ ನಾವು 6 ಮೈನಸ್ ಮಾಡಬೇಕಾಗುತ್ತೆ 643ನ. ಸೊ 643ನ ಮೈನಸ್ ಮಾಡಿದಾಗ ನಮಗೆ 337 ಈಸ್ ದ ಆನ್ಸರ್. ಸೊ 337 ಆನ್ಸರ್ ಬರುತ್ತೆ. ಸೊ ಈ ರೀತಿಯಾದ ಒಂದು ಮೆಥಡಲ್ಲೂ ಕೂಡ ಕ್ವಶನನ್ನು ಕೇಳುವಂಥ ಸಾಧ್ಯತೆ ಇರ್ತದೆ. ಸೊ 337. ಸೊ ಡಿ ಈಸ್ ದ ಆನ್ಸರ್. ಸೊ ನೆಕ್ಸ್ಟ್ ಮೆಥಡ್ 10, 21, 34, 49, 66. ಸೊ ಈ ಮೆಥಡು ಯಾವ ಥರ ಇದೆ ಅನ್ನೋದನ್ನು ನೋಡೋಣ. ಸೊ ಇದು ಈಸಿ ಆಗಿರೋಂಥ ಒಂದು ಮೆಥಡ್. 10 ಪ್ಲಸ್ 11 is equal to 21. 21 plus 13 is equal to 34. 34 plus 15 is equal to 49. 49 plus 17 is equal to 66. ಸೊ ಆನ್ಸರ್ ನಾವು ಬೇಕಾಗಿದೆ. ಸೊ 66 ಪ್ಲಸ್ 19 85. ಸೊ 66 ಪ್ಲಸ್ 19, ಸೊ 85 ಆಗುತ್ತೆ. ಸೊ 85 ಇಸ್ ದ ಆನ್ಸರ್. ಸೊ ಈ ಮೆಥಡಲ್ಲೂ ಕೂಡ ಕ್ವಶನ್ ಕೇಳುವಂಥ ಸಾಧ್ಯತೆ ಇರ್ತದೆ. ಸೊ ನೆಕ್ಸ್ಟ್ ಮೆಥಡ್, ಸೊ ಇದು 8, 15, 23, 19, 12 ಕ್ವಶನ್. ದೆನ್ 15, 4, 19. ಸೊ 8 ಪ್ಲಸ್ 5, 15 ಈಸ್ ಈಕ್ವಲ್ ಟು 23. 19 ಪ್ಲಸ್ 12, ಸೊ 31. ದೆನ್ 15 ಪ್ಲಸ್ 4 ಈಸ್ ಈಕ್ವಲ್ ಟು 19. ಸೊ ಈ ಥರ ಒಂದು ಪ್ಲಸ್ ಮಾಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ ಈ ಮೆಥಡನ್ನು ನೋಡಿ, 2 to 10, 3, 3, 30, 4, 4 ಕ್ವಶನ್ ಮಾರ್ಕ್ ಇದೆ. 4, 4 ಈಸಿಯಾಗಿ ಬೇಕಾದರೆ 2 to 10 ಆಯಿತು, 3, 3, 30 ಆಯಿತು, 4, 4, 40 ಆಗುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಬೇರೆ ರೀತಿಯಾದ ಮೆಥಡ್ ಇದೆ. ಸೊ ಇಲ್ಲಿ 2 ಕ್ಯೂಬ್, ದೆನ್ 3 ಕ್ಯೂಬ್, ದೆನ್ 4 ಕ್ಯೂಬ್. ಸೊ ಈ ಥರ ಏನು ಮೆಥಡನ್ನು ಫಾಲೋ ಮಾಡಬೇಕಾಗುತ್ತೆ. ಪ್ಲಸ್ ಇದನ್ನು ಹಾಕಿದಾಗ ಸೊ ಈಸಿಯಾಗಿ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ನೋಡೋಣ. 2 ಕ್ಯೂಬ್ ಬಂದಾಗ ಸೊ 8 ಪ್ಲಸ್ 2 ಈಸ್ ಈಕ್ವಲ್ ಟು 10. ದೆನ್ 3 ಕ್ಯೂಬ್ ಮೀನ್ಸ್ 27 ಪ್ಲಸ್ 3 ಈಸ್ ಈಕ್ವಲ್ ಟು 30. ದೆನ್ 4 ಕ್ಯೂಬ್ ಈಸ್ ಈಕ್ವಲ್ ಟು 64 ಪ್ಲಸ್ 4 ಈಸ್ ಈಕ್ವಲ್ ಟು 4 ಮೀನ್ಸ್ ಸೊ 64, 68. ಸೊ ಈ ಥರದ ಒಂದು ಕ್ವಶನನ್ನು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ. ನೆಕ್ಸ್ಟ್ ಮೆಥಡನ್ನು ನೋಡೋಣ. ಸೊ ಇಲ್ಲಿ 7 ಇದೆ, 343 ಇದೆ, ದೆನ್ 729 ಇದೆ. ಸೊ ನಂಬರ್ ಯಾವ್ದು ಬರುತ್ತೆ? ಸೊ ಇದು ಈಸಿಯಾಗಿ ನಾವು ನೋಡಿದ್ರೆ ಸೊ ಸೇಮ್ ಕ್ಯೂಬ್ ಮೆಥಡನ್ನು ನೋಡೋಣ. ಸೊ 7 ಕ್ಯೂಬ್ ಈಸ್ ಈಕ್ವಲ್ ಟು 343. ದೆನ್ 9 ಕ್ಯೂಬ್ ಈಸ್ ಈಕ್ವಲ್ ಟು 729. ಸೊ ಈ ರೀತಿಯಾಗಿ ಇದು ಇಲ್ಲಿ ಆನ್ಸರ್ ಎಷ್ಟಿದೆ ಅಂದರೆ ಸೊ 9 ಆಗುತ್ತೆ. ಈ ಸ್ಲೈಡಲ್ಲಿ ಇನ್ನೊಂದು ಕ್ವಶನ್ ಇದೆ. 5 ಕ್ವಶನ್ ಮಾರ್ಕ್ 6, 36 ಇದೆ. ಸೊ ಈಸಿಯಾಗಿ
ಈ ಕ್ವಶನನ್ನು ಸಾಲ್ವ್ ಮಾಡ್ಬೋದು. 6 ಇಂಟು 6 ಈಸ್ ಈಕ್ವಲ್ ಟು 36. ಸೊ 36 ಆನ್ಸರ್ ಬಂತು. ದೆನ್ 5 ಇಂಟು 5 ಈಸ್ ಈಕ್ವಲ್ ಟು 25. ಸೊ ಇಲ್ಲಿ 25 ಆನ್ಸರ್ ಆಗುತ್ತೆ. ಸೊ ಈ ಥರ ಒಂದು ಮೆಥಡಲ್ಲೂ ಕೂಡ ಕೆಲವು ಕ್ವಶನ್ಸನ್ನು ಕೇಳ್ತಾರೆ. ನೆಕ್ಸ್ಟ್ ಮೆಥಡ್ ಈ ಥರ ಒಂದು ಇದರಲ್ಲೂ ಕೂಡ ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳ್ತಾರೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ. ಹಾಗಾಗಿ ಈ ಮೆಥಡನ್ನು ನೀವು ತಿಳ್ಕೊಂಡಾಗ ಸೊ ಈಸಿ ಆಗುತ್ತೆ. ಇಲ್ಲಿ 1 ಇದೆ, 8 ಇದೆ, 27 ಇದೆ, 64, 125, 216, ಕ್ವಶನ್ ಮಾರ್ಕ್, ದೆನ್ 5, 12, 729. ಸೊ ಇದು ಈಸಿಯೆಸ್ಟ್ ಮೆಥಡು. ಸೊ ಈಸಿಯೆಸ್ಟ್ ಮೆಥಡ್ ಆಗಿದೆ. ಸೊ 1 ಕ್ಯೂಬ್, ದೆನ್ 2 ಕ್ಯೂಬ್, ದೆನ್ 3 ಕ್ಯೂಬ್, ದೆನ್ 4 ಕ್ಯೂಬ್, 5 ಕ್ಯೂಬ್, 6 ಕ್ಯೂಬ್. ಸೊ ಇಲ್ಲಿ 7 ಕ್ಯೂಬ್ ಬರಬೇಕಾಗುತ್ತೆ. ದೆನ್ 8 ಕ್ಯೂಬ್, ದೆನ್ 9 ಕ್ಯೂಬ್. ಸೊ ಈ ಥರ ಒಂದು ಮೆಥಡನ್ನು ಇದು ಫಾಲೋ ಮಾಡಲಾಗಿದೆ. ಸೊ 2 ಕ್ಯೂಬ್ ಅಂತಂದಾಗ ಸೊ 8 ಆಗುತ್ತೆ. 3 ಕ್ಯೂಬ್ ಮೀನ್ಸ್ 27. ದೆನ್ 4 ಕ್ಯೂಬ್ 64, 5 ಕ್ಯೂಬ್ 125, ದೆನ್ 6 ಕ್ಯೂಬ್ 216, ದೆನ್ 7 ಕ್ಯೂಬ್ 343 ಆಗುತ್ತೆ. ಸೊ ಆನ್ಸರ್ ಈಸ್ 343. ಸೊ 340 ಇಸ್ ದ ಆನ್ಸರ್. ದೆನ್ 8 ಕ್ಯೂಬ್ ಅಂತಂದಾಗ 5, 12, ದೆನ್ 9 ಕ್ಯೂಬ್ 729. ಸೊ ಈ ಪ್ರಶ್ನೆಯನ್ನು ಮಾಡಿ ಜೊತೆಗೆ ಆ ಪ್ರಶ್ನೆಯನ್ನು ಹಾಕ್ಕೊಂಡು ಸೊ ಆನ್ಸರನ್ನು ಕಂಡುಹಿಡ್ಕೊಬೋದು. ಹಳೆ ಕ್ವಶನ್ ಪೇಪರು ಇದ್ದಾವೆ. ಸೊ ಹಳೆ ಕ್ವಶನ್ ಪೇಪರಲ್ಲಿ ಇರೋಂಥ ಒಂದು ಮೆಥಡನ್ನು ತೊಗೊಂಡು ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇದುವರೆಗೆ ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಾನು ಅಪ್ಲೋಡ್ ಮಾಡೋಂಥ ಎಲ್ಲ ಯೂಟ್ಯೂಬ್ ವಿಡಿಯೋನ ನೀವು ಈಸಿಯಾಗಿ ನೋಡ್ಬೋದು. ಸೊ ಥ್ಯಾಂಕ್ ಯು, ಧನ್ಯವಾದಗಳು.